ಎಲ್ರಿಗೂ ಈಗ ನೋಡ್ತಿದ್ದೀರಲ್ವಾ, ಗೌರ್ಮೆಂಟ್ ಈಗ ಭೂಮಿನ ಅಕ್ವಿಸಿಷನ್ ಮಾಡ್ಕೊತಿದೆ. ಆದರೆ ಈ ಥರ ಅಕ್ವಿಸಿಷನ್ ಮಾಡ್ಕೊತಿದ್ದಾರಲ್ವಾ, ಅವ್ರಿಗೆ ಲಾಭಕ್ಕೋಸ್ಕರ ಅಕ್ವಿಸಿಷನ್ ಮಾಡ್ಕೊತಿದ್ದಾರೆ. ಆದರೆ ರೈತರು ತುಂಬ ಕಷ್ಟಪಟ್ಟು ಬೆವರು ಸುರಿಸಿ ಒಂದು ಬೆಳೆನ ಬೆಳೆಸೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಡ್ತಾರೆ. ಆದರೆ ನಾವೇನೋ ಇಲ್ಲಿ ಕ್ರಾಪ್ಸ್ ಎಲ್ಲ ಬೆಳೆಸ್ತೀವಿ, ನಿಮಗೆ ಅದು ಎಕ್ಸ್ಪೋರ್ಟ್ ಆಗುತ್ತೆ. ನೀವೇನು ಅಲ್ಲಿ ಕುತ್ಕೊಂಡು ಚೇರ್ ಹಾಕೊಂಡು ಮಾತಾಡೋದು ಈಸಿ, ಬಟ್ ಇಲ್ಲಿ ಬಂದು ಶ್ರಮ ಪಡ್ರಿ, ಆವಾಗ ಗೊತ್ತಾಗುತ್ತೆ ರೈತನ ಕಷ್ಟ ಏನಂತ. ಒಂದ್ಸಲಿ ರೈತ ಬದುಕಿ ಆಗ ಏನಂತ ಗೊತ್ತಾಗುತ್ತೆ. ನೀವು ಏನು ಸುಮ್ಮನೆ ನಾವು ಬೆಳೆಸೋದನ್ನ ನಿಮ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ನೀವು ಅಲ್ಲಿ ಕುತ್ಕೊಂಡು ತಿಂತೀರಾ. ಆಗ ನೀವು ಚೆನ್ನಾಗಿದೆ ಇವೆಲ್ಲ ಪಲ್ಸಸ್ ಅಂತ ಯಾರಾದ್ರೂ ಬೆಳೆಸ್ತಾ ಇರೋದು? ಅದು ರೈತ ಬೆಳೆಸ್ತಾ ಇರೋದು. ಯಾರು ಹೇಳಿ? ರೈತ ಬೆಳೆಸ್ತಾ ಇರೋದು. ಅದನ್ನ ನೀವು ಈಗೆಲ್ಲ ಕಿತ್ಕೊಂತಿದ್ದೀರಲ್ವಾ, ನಮ್ಮಪ್ಪ ನಮ್ಮಮ್ಮ ನಮ್ಮನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತ ಅವ್ರ ಏನು ಆಸ್ತಿ ಮಾಡಿರೋ ಲ್ಯಾಂಡ್ ಅವೆಲ್ಲ. ಅರ್ಥ ಆಯ್ತಾ? ನೀವು ಅದನ್ನ ಹೆಂಗ್ ಕಿತ್ಕೊಂತಿದ್ದೀರಾ? ನಿಮ್ಗೆ ಯಾರು ರೈಟ್ಸ್ ಕೊಟ್ಟಿರೋದು ಅದನ್ನ ಕಿತ್ಕೊಳ್ಳಕ್ಕೆ? ಅರ್ಥ ಆಗ್ತಿದ್ಯಾ? ನೀವು ಒಂದು ಫೀಸ್ ಕಟ್ಟಕ್ಕೆ ಒಂದೊಂದು ರೂಪಾಯಿ ಎಷ್ಟು ಕಷ್ಟಪಟ್ಟು ಈಗ ಒಂದು ಮಳೆ ಬಂದಿಲ್ಲ ಅಂದ್ರೆ ಒಂದು ಬೆಳೆ ಆಗುತ್ತಾ? ಆಗಲ್ಲ. ನಾವು ಅದಕ್ಕೆ ಡ್ರಿಪ್ಸೋ ಏನೋ ಒಂದು ಈಗ ಏನಂತೀವಿ ಅದನ್ನ ಹಾರ್ವೆಸ್ಟಿಂಗ್ ಏನೋ ಒಂದು ಮಾಡಿ ಅದನ್ನ ಬೆಳೆಸ್ತೀವಿ. ಈಗ ಮಳೆ ಬಂದಿಲ್ಲ ಅಂದ್ರೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ. ನಮ್ಮ ದುಡ್ಡೋ ನಮ್ಮ ಒಡವೆನೋ ನಾವು ಹಾಕೊಂತೀವ, ಬಟ್ಟೆ ಅವೆಲ್ಲ ಇಲ್ಲ. ನಮ್ಮ ಮಕ್ಕಳು ತಿನ್ಬೇಕು, ನಾವು ಚೆನ್ನಾಗಿರ್ಬೇಕು, ಸುತ್ತಮುತ್ತಲ ಎಲ್ರಿಗೂ ಎಕ್ಸ್ಪೋರ್ಟ್ ಆಗ್ಬೇಕು ಅನ್ನೋ ಇದಕ್ಕೆ ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಬೆಳೆಸ್ತೀವ್ರಿ. ನೀವೇನ್ ಮಾಡ್ತೀರಾ? ಅಲ್ಲಿ ಚೇರ್ ಹಾಕೊಂಡು AC ರೂಮಲ್ಲಿ ಕುತ್ಕೊಂತೀರಾ ಅಲ್ವಾ? AC ರೂಮಲ್ಲಿ ಕುತ್ಕೊಂಡು ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿರೋ ಬಟ್ಟೆ ಎಲ್ಲ ಹಾಕೊಂತೀರಾ. ನೋಡಿ ನಾವ್ ಯಾವ ತರ ಹಾಕೊಂಡಿದೀವಿ. ನಮಗೇನಾದ್ರು ನಮ್ ಬೇಕಾಗಿರೋದು ನಾವೆಲ್ಲ ಅವ್ರು ಮಾಡ್ತಾರೆ. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ನೀವು ಅದನ್ನ ಮಾಡ್ತಾ ಇದ್ದೀರಾ. ನಮಗೆ ನಮ್ ಭೂಮಿ ಬೇಕು, ನಮಗೆ ನೀವು ಕಿತ್ಕೊಳ್ಳೋ ರೈಟ್ಸ್ ನಿಮಗಿಲ್ಲ. ನಮ್ ಭೂಮಿ ಬೇಕು ಅಷ್ಟೇ. ನಾವು ಹೋರಾಡ್ತೀವಿ, ನೀವು ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಗೌರ್ಮೆಂಟು ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಅರ್ಥ ಆಯ್ತಾ? ಅರ್ಥ ಆಗ್ತಿದ್ಯಲ್ವಾ? ನಮ್ಮ ಪೇರೆಂಟ್ಸ್ ಒಂದೊಂದು ರೂಪಾಯಿಗೂ ಅವ್ರು ಹಾಕೊಂಡಿರೋ ಬಟ್ಟೆ ಆಗ್ಲಿ, ನಾವ್ ಹಾಕ್ತಾ ಇರೋದು ಬಟ್ಟೆ ಆಗ್ಲಿ, ಯಾವ್ದೇ ಇದಿಲ್ಲ. ನೀವು ಅದ್ ಯಾವ ತರ ನಮ್ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂತೀವಿ, ನಿಮಗೆ ಅದು ಹೆಂಗ್ ಗೊತ್ತಾಗುತ್ತೆ? ನಾವು ಇಲ್ಲಿ ಇವಾಗ ಸರ್ವೆ ಮಾಡ್ತೀರಾ, ಅದ್ ಮಾಡ್ತೀರಾ, ಇದ್ ಮಾಡ್ತೀರಾ, ನೀವ್ ಅನ್ಕೊಂತೀರಾ ಅವ್ರೇನು ಈಗಿನ ಕಾಲದವ್ರು ಏನು ಮಾಡ್ತಾ ಇಲ್ಲ, ಎಲ್ಲ ಆರಾಮ್ಸೆ ಕುತ್ಕೊಂಡಿದ್ದಾರೆ ಅಂತ. ಅದು ತಪ್ಪು. ಅರ್ಥ ಆಯ್ತಾ? ಎಲ್ರು ಮಾಡ್ತಾ ಇದ್ದಾರೆ. ಎಲ್ರು ಏನೇನ್ ಬೇಕೋ ಅವ್ರಿಗೆ ಅದ್ ಹಾಕೊಂಡು ಒಂದೊಂದು ವೆರೈಟೀಸ್ ಆಫ್ ಪಲ್ಸಸ್ ಆಗ್ಲಿ, ರಾಗಿ ಆಗ್ಲಿ, ಅದೆಲ್ಲ ಹಾಕೊಂಡ್ ಮಾಡ್ತಿದೀವಿ ರೀ. ನಿಮಗ್ ನಾಚಿಕೆ ಏನು ಇಲ್ಲ. ನಿಮ್ಗೆ ಏನ್ ಬೇಕಾಗುತ್ತೋ ಅದ್ ಮಾಡ್ತಿದ್ದೀರಾ. ಆದ್ರೆ ನಿಮಗೇನು ಇವರೆಲ್ಲ ಕಿತ್ಕೊಂಡು ಡೆವಲಪ್ಡ್ ಏರಿಯಾ ಮಾಡ್ಕೊಂಡು ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ಆಕ್ಸಿಜನ್ ಎಲ್ಲಿಂದ ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೀವಿ? ಎಲ್ಲ ಲ್ಯಾಂಡ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಆದ್ಮೇಲೆ ಏನ್ ಮಾಡ್ತೀವಿ? ಎಲ್ಲ ಮನೆಗೆ ಗಾಳಿ ಇಲ್ಲ, ಏರ್ಸ್ ಏನು ನಮ್ಗಿರಲ್ಲ ಪ್ರಾಪರ್ ಆಗಿ. ಏನ್ ಮಾಡ್ತೀರಾ ಆಗ ನೀವು? ಬಿಲ್ಡಿಂಗ್ಸ್ ಏನೋ ಎಬ್ಬಿಸ್ಬಿಡ್ತೀರಾ. ಸರಿನಾ? ಬಿಲ್ಡಿಂಗ್ಸ್ ಎಲ್ಲ ಸರಿ, ಎಷ್ಟು ದಿನ ಒಂದು ಪ್ರಾಪರ್ ಆಗಿ ಹೇರ್ ಫೆಸಿಲಿಟಿ ಇರಲ್ಲ, ಏನು ಇರಲ್ಲ. ನೀವ್ ಎಷ್ಟು ದಿನ ಅಂತ ಮನೇಲೆ ಇರ್ತೀರಾ? ಎಷ್ಟು ದಿನ ಅಂತ ರೋಗ ಬರುತ್ತೆ. ಹಾಗೆ ನಮ್ಗೆ ರೋಗಗಳು ಬರೋದು. ಅರ್ಥ ಆಯ್ತಾ? ಏನಂದ್ರೆ ಡಿಸೀಸಸ್ ಬಂದ್ರೆ ಸಾಯ್ತಾರೆ ಎಷ್ಟೊಂದ್ ಜನ. ಪ್ರಾಪರ್ ಆಗಿ ಏರ್ ವೆಂಟಿಲೇಷನ್ ಎಲ್ಲ ಇದ್ರೆ ಯಾಕೆ? ಮರ ಎಲ್ಲ ಬೆಳೆಸ್ರಿ. ಅದಕ್ಕೆ ರೈತ ನೀವೊಂದ್ಸಲಿ ಬನ್ರಿ, ಎಲ್ಲ ಬಂದ್ಬಿಟ್ಟು ನೀವೇನು ತಗೊಂತ ಇಲ್ಲ. ನೀವ್ ಇದನ್ನ ನೋಡ್ತಿರೋ ಇಲ್ವೋ ನಮಗ್ ಗೊತ್ತಿಲ್ಲ, ಬಟ್ ನೀವ್ ಇದಕ್ಕೆ ಪರಿಹಾರ ಕೊಡ್ಲೇಬೇಕು. ನಾವ್ ಬಿಡಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ನಿಮ್ಮ ಅಪ್ಪಂದು ನೀವೆಲ್ಲ ನಮ್ದು ಕಿತ್ಕೊಂತ ಇದ್ರಲ್ಲ, ನಾವು ನಿಮ್ದು ಹಂಗೆ ಬಂದ್ ಕಿತ್ಕೊಂಡು ನಿಮ್ದು ಹಂಗ್ ನಾವು ಮಾಡ್ಕೊಂಡ್ರೆ ನೀವ್ ಸುಮ್ನೆ ಇರ್ತೀರಾ? ನಾವು ಸುಮ್ನೆ ಇರಲ್ಲ. ನಮ್ದು ಇದೇ ತರ ನಾವು ಕಷ್ಟಪಟ್ಟು ಬೆಳೆಸ್ತಾ ಇದೀವಿ ಇಲ್ಲಿ ಎಲ್ಲ. ಪ್ರತಿಯೊಂದು ನಾವೇನ್ ಮನೆಯಲ್ಲಿ ಕುತ್ಕೊಂಡು ನಾವಿರಲ್ಲಪ್ಪ. ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಇರುತ್ತೆ. ನಿಮ್ಗೇನು ನಮ್ದೆಲ್ಲ ಟ್ಯಾಕ್ಸ್ ಎಲ್ಲ ನೀವ್ ತಗೊಂಡು ಅಲ್ಲಿ ಟ್ಯಾಕ್ಸ್ ಮಾಡ್ಕೊಂತೀರಾ. ಆದ್ರೆ ನಾವ್ ಆತರ ಅಲ್ಲ. ಪ್ರತಿಯೊಂದು ನಾವೇ ಬೆಳೆಸಿ, ಪ್ರತಿಯೊಂದು ಎಲ್ರಿಗೂ ನೀವ್ ತಿಂತಾ ಇರೋದು ನಮ್ಮಿಂದನೇ. ಏನ್ ಹೇಳಿ? ನೀವು ತಿಂತಾ ಇರೋದು ಒಂದೊಂದು ಅಗಲು, ಒಂದೊಂದು ತರಕಾರಿಯಿಂದ ಹಿಡಿದು, ಬೆಳೆಯಿಂದ ಹಿಡಿದು ನೀವು ನಮ್ದೇ ತಿಂತಾ ಇರೋದು. ನೀವೇನ್ ಸ್ಪೆಷಲ್ ಆಗಿ ಎಲ್ಲ ನೀವೇ ಬೆಳೆಸ್ತಾ ಇಲ್ಲ. ಪ್ರತಿಯೊಂದು ಏನ್ ಹೇಳಿ? ರೈತಯಿಂದ ನೀವು, ನಿಮ್ಮಿಂದ ನಾವಲ್ಲ. ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ನಮಸ್ಕಾರ. ಆಕ್ಚುಲಿ ನಮಸ್ಕಾರ ಮಾಡಬಾರ್ದು. ಯಾಕಂದ್ರೆ ನಾವು ವಿ ಆರ್ ನಾಟ್ ಬೆಗ್ಗಿಂಗ್ ಯು. ನಾವ್ ನಿಮ್ಮನ್ನ ಬೆಗ್ ಮಾಡ್ಕೊಂತ ಇಲ್ಲ. ನಾವೇನ್ ಕೇಳ್ತಾ ಇದೀವಿ? ನಮ್ ಭೂಮಿನ ನೀವ್ ಕೊಟ್ಬಿಡಪ್ಪ. ಏಂತಕ್ ನೀವ್ ಕಿತ್ಕೊಂಡು ನೀವ್ ಏಂತಕ್ ಡೆವಲಪ್ ಮಾಡ್ತಾ ಇದ್ದೀರಾ? ಯಾಕೆ ಡೆವಲಪ್ ಮಾಡ್ಬೇಕಂದ್ರೆ ನೀವು ನಿಮ್ಮನ್ನ ಬೆಳ್ಸಕ್ಕೋಸ್ಕರ ಡೆವಲಪ್ ಮಾಡ್ತಾ ಇದ್ದೀರಾ ಹೊರ್ತು ತಡೀರಪ್ಪ ರೈತರು ಚೆನ್ನಾಗಿರ್ಲಿ, ಅವ್ರು ಡೆವಲಪ್ ಮಾಡ್ಕೊಂಡ್ಲಿ. ಅದನ್ನ ಹಂಗಲ್ಲ. ಬಿಲ್ಡಿಂಗ್ ಎಬ್ಸ್ಬಿಡೋದು, ಸ್ಕೂಲ್ಸ್ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಎಬ್ಸೋದು, ಅದನ್ನ ನೀವು ಇದ್ ಮಾಡ್ಕೊಂಡು ನೀವ್ ಡೆವಲಪ್ ಆಗ್ತೀರಾ ಹೊರ್ತು ನಾವ್ ಬೆಳೆಯಲ್ಲ. ನೀವು ಬೆಳಿತೀರಾ, ನಾವು ಬೆಳೀತಾ ಇಲ್ಲ. ಅದಕ್ಕೆ ಈಗ ಏನ್ ಮಾಡ್ತೀವಿ ಅಂದ್ರೆ ನಾವು ಬಿಡಲ್ಲ. ನೀವ್ ಎಷ್ಟು ದಿನ ನೀವು ಮಾಡಿ ನಾವು ಮಾಡ್ತೀವಿ, ನೋಡೋಣ ಯಾರು ಗೆಲ್ತಾರ. ಅರ್ಥ ಆಯ್ತಾ? ನಾವೇ ಗೆಲ್ಲೋದು. ಎಲ್ರು ಒಟ್ಟಿಗೆ ಗೂಡಿದೀವಿ ಅಂದ್ರೆ ಗೌರ್ಮೆಂಟ್
ನಮ್ಮ ಮುಂದೆ ಏನು ನಿಲ್ಲಲ್ಲ ಸ್ವಾಮಿ, ಅರ್ಥ ಆಗ್ತಿದ್ಯಾ? ನಾವೇ. ನಮಸ್ಕಾರ.